ಪ್ರೀತಿಯ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಹಲಗಲಿ ಬೇಡರು ಎನ್ನುವಂತಹ ಪದ್ಯದ ಭಾವಾರ್ಥವನ್ನು ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ನಾವು ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಪದಗಳು ಎನ್ನುವಂತಹ ಒಂದು ವ್ಯಾಕರಣ ವಿಭಾಗವನ್ನು ನೋಡುವ. ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ ಪದ ರಚನೆಯಾಗುತ್ತದೆ. ಕೆಲವೊಮ್ಮೆ ಒಂದೇ ಅಕ್ಷರವು ಪದವೆಂದು ಕರೆಯಲ್ಪಡುತ್ತದೆ. ಉದಾಹರಣೆಗೆ ಆ ಮನೆ, ಈ ತೋಟ, ಇಲ್ಲಿರುವ ಆ ಈ ಎಂಬ ಅಕ್ಷರಗಳು ಪದಗಳೇ ಆಗಿರ್ತದೆ. ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ, ಈಗ ಏನು ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸೋದಂದ್ರೆ ಹೇಗೀಗ ರಾಮನು ಆ ಮನೆಗೆ ಹೋದನು ಅಂತ ಹೇಳಿದರೆ, ರಾಮನು ಆ ಮನೆಗೆ ಹೋದನು, ಇಲ್ಲಿ ಒಂದೊಂದು ಅಕ್ಷರಗಳು ಏನಾಗ್ತದೆ ಸೇರಿ ಏನಾಗುವಂಥದ್ದು ಪದ ರಚನೆ ಆಗ್ತದೆ. ಕೆಲವು ಸಲ ಏನಾಗ್ತದೆ ಈ ಆ ಎಂಬುದು ಸಹ ಒಂದೇ ಅಕ್ಷರವನ್ನು ಸಹ ನಾವು ಪದ ಅಂತ ಹೇಳಿ ಕರಿತೀವಿ. ಈಗ ಇದು ಏನು ಪದ, ಅಕ್ಷರಗಳು ಬೇರೆ ಬೇರೆ ಅಕ್ಷರಗಳು ಸೇರಿ ಒಂದು ಪದ ಆಗಿದೆ. ಕೆಲವು ಸಲ ಏನಾಗ್ತದೆ ಈ ಆ ಎಂಬುದು ಸಹ ಏನಾಗ್ತದೆ ಒಂದು ಪದವಾಗ್ತದೆ. ಆ ಮನೆ, ಈ ತೋಟ, ಇಲ್ಲಿರುವ ಆ ಈ ಎಂಬ ಅಕ್ಷರಗಳು ಪದಗಳೇ ಆಗಿರುತ್ತವೆ. ಭಾಷೆ ಎಂಬುದು ನಿಂತ ನೀರಲ್ಲ, ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದಲೂ ಪದಗಳನ್ನು ಸ್ವೀಕರಿಸಿ ಬಳಸುತ್ತದೆ. ಹಾಗಾಗಿ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಯಿಂದ ಬಂದ ಪದಗಳು ಇರುತ್ತವೆ. ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಪದ ಎಂತಲೂ, ಬೇರೆ ಭಾಷೆಯಿಂದ ಬಂದಿರುವ ಪದಗಳನ್ನು ಅನ್ಯದೇಶೀಯ ಪದ ಎಂತಲೂ ಕರೆಯುತ್ತಾರೆ. ಭಾಷೆ ಎಂಬುದು ನಿಂತ ನೀರಲ್ಲ, ನಿಂತ ಹಾಗೆ ಇರುವುದಿಲ್ಲ. ಬೇರೆ ಬೇರೆ ಭಾಷೆಯಿಂದ ಏನಾಗ್ತದೆ, ಭಾಷೆಗಳು ಬೇರೆ ಬೇರೆ ಭಾಷೆಯಿಂದ ಪದಗಳು ಬರ್ತಾ ಇರ್ತವೆ. ಅದು ನಿಂತ ಕಡೆಯೇ ನಿಲ್ಲುವುದಿಲ್ಲ. ಅದರಲ್ಲಿ ಪ್ರಾಯೋಗಿಕವಾಗಿ ಏನು ಕೆಲಸಗಳು ನಡೀತಾ ಇರ್ತವೆ. ಸಾಹಿತ್ಯಗಳು ಬೇರೆ ಬೇರೆ ಸಾಹಿತ್ಯಗಳು ರಚನೆ ಆಗ್ತಾ ಇರ್ತವೆ, ಹಾಗೆ ಬೇರೆ ಬೇರೆ ಪದಗಳು ಬರ್ತಾ ಇರ್ತವೆ. ಅದರಿಂದಾಗಿ ಅದು ನಿಂತ ನೀರಲ್ಲ ಅಂತ ಹೇಳ್ತಾರೆ. ಅದು ತನ್ನ ಸಂಪರ್ಕಕ್ಕೆ ಸಿಕ್ಕುವ ಬೇರೆ ಭಾಷೆಗಳಿಂದಲೂ ಪದಗಳನ್ನು ಸ್ವೀಕರಿಸಿ ಬಳಸುತ್ತದೆ. ಅದು ಬೇರೆ ಬೇರೆ ಕೇವಲ ಕನ್ನಡದ ಮೂಲ ಶಬ್ದಗಳೇ ಅಲ್ಲದೆ ಬೇರೆ ಬೇರೆ ಭಾಷೆಯಿಂದ, ಈಗ ಫಾರ್ಸಿ ಇರ್ಬೋದು ಅಥವಾ ಉರ್ದುವಿನಿಂದ, ಇಂಗ್ಲೀಷ್ನಿಂದ, ಹಿಂದೂಸ್ತಾನಿಯಿಂದ ಎಲ್ಲ ಬೇರೆ ಬೇರೆ ಭಾಷೆಗಳಿಂದ ಏನಾಗ್ತದೆ ಕೆಲವು ಶಬ್ದಗಳು ಕನ್ನಡಕ್ಕೆ ವರ್ಗಾವಣೆ ಆಗ್ತದೆ, ಅನುವಾದ ಮಾಡ್ತಾರೆ. ಅದು ಅದೇ ಭಾಷೆಯಿಂದ ಬರುವಂಥ, ಬೇರೆ ಬೇರೆ ಭಾಷೆಯಿಂದ ಈ ಕನ್ನಡ ಭಾಷೆಗೆ ಬರುವಂಥದ್ದು. ಹಾಗಾಗಿ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಹಾಗೂ ಬೇರೆ ಭಾಷೆಯಿಂದ ಬಂದ ಪದಗಳು ಇರ್ತದೆ. ಮೂಲ ಶಬ್ದಗಳು ಇರ್ತದೆ. ಕನ್ನಡದ ಮೂಲ ಶಬ್ದಗಳು, ಹಾಗೆ ಬೇರೆ ಭಾಷೆಯಿಂದ ಬಂದ ಶಬ್ದಗಳು ಸಹ ಇರ್ತದೆ. ಅದಕ್ಕೆ ನಾವೇನು ಕರಿತೇವೆ, ಒಂದು ಭಾಷೆಯ ಮೂಲ ಪದಗಳನ್ನು ದೇಶೀಯ ಪದ ಅಂತ ಹೇಳಿ ಕರಿತೇವೆ. ದೇಶೀಯ ಪದ ಅಂದರೆ ಕನ್ನಡದಲ್ಲೇ ಇರುವಂತಹ ಪದ, ಕನ್ನಡದ ಮೂಲ ಶಬ್ದಗಳನ್ನು, ಬೇರೆ ಭಾಷೆಯಿಂದ ಬಂದ ಶಬ್ದ ಅಲ್ಲ, ಅದು ಕನ್ನಡದ ಮೂಲ ಶಬ್ದಗಳನ್ನು ಅಥವಾ ಪದಗಳನ್ನು ನಾವೇನು ಕರಿತೇವೆ, ದೇಶೀಯ ಪದ ಅಂತ ಹೇಳಿ ಕರಿತೇವೆ. ದೇಶೀಯ ಪದ ಎಂತಲೂ, ಬೇರೆ ಭಾಷೆಯಿಂದ ಬಂದಿರುವ ಪದಗಳನ್ನು ಅನ್ಯ ದೇಶೀಯ ಪದ ಎಂತಲೂ ಕರೀತಾರೆ. ಬೇರೆ ಭಾಷೆಯಿಂದ ಬಂದಿರುವ ಪದಗಳನ್ನು, ಬೇರೆ ಈಗ ಆಂಗ್ಲ ಭಾಷೆಯಿಂದ ಬಂದಿರುವ ಶಬ್ದ ಇರ್ಬೋದು, ಅಥವಾ ಫಾರ್ಸಿಯಿಂದ ಬಂದಂತಹ ಶಬ್ದ ಇರ್ಬೋದು, ಹಿಂದೂಸ್ತಾನಿಯಿಂದ ಬಂದಂತಹ ಶಬ್ದಗಳಿರ್ಬೋದು, ಇದೆಲ್ಲವನ್ನು ನಾವೇನು ಕರಿತೇವೆ, ಅನ್ಯ ದೇಶೀಯ ಪದ ಅಂತ ಹೇಳಿ ಕರಿತೇವೆ. ಅನ್ಯ ದೇಶೀಯ ಪದ, ಅನ್ಯ ದೇಶೀಯ ಪದ ಅಂಥೇಳಿ ಕರಿತೇವೆ. ಕನ್ನಡದಲ್ಲಿರುವ ಮೂಲ ಪದಗಳು ದೇಶೀಯ ಪದಗಳೆನಿಸಿವೆ. ಕನ್ನಡದಲ್ಲಿರುವ ಮೂಲ ಪದಗಳನ್ನು ನಾವೇನು ಕರಿತೇವೆ, ದೇಶೀಯ ಪದ ಅಂತ ಹೇಳಿ ಕರಿತೇವೆ. ಕನ್ನಡದಲ್ಲಿ ಸಂಸ್ಕೃತ, ಫಾರ್ಸಿ, ಪೋರ್ಚುಗೀಸ್, ಇಂಗ್ಲೀಷ್, ಉರ್ದು ಇತ್ಯಾದಿ ಭಾಷೆಗಳಿಂದಲೂ ಸಾಕಷ್ಟು ಪದಗಳು ಬಂದಿವೆ. ಕನ್ನಡಕ್ಕೆ ಬೇರೆ ಬೇರೆ ಭಾಷೆಯಿಂದ, ಈಗ ಸಂಸ್ಕೃತ, ಫಾರ್ಸಿ, ಪೋರ್ಚುಗೀಸ್, ಇಂಗ್ಲೀಷ್, ಉರ್ದು ಇತ್ಯಾದಿ ಭಾಷೆಗಳಿಂದ ಏನಾಗಿದೆ, ಸಾಕಷ್ಟು ಪದಗಳು ಬಂದಿವೆ.
ಇವುಗಳಲ್ಲಿ ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ಹೊರತುಪಡಿಸಿ ಉಳಿದ ಭಾಷೆಗಳಿಂದ ಬಂದಿರುವ ಪದಗಳನ್ನು ಅನ್ಯದೇಶ್ಯ ಅಂಥೇಳಿ, ಸಂಸ್ಕೃತವನ್ನು ಹೊರತುಪಡಿಸಿ ಬೇರೆ ಯಾವುದೆಲ್ಲ ಭಾಷೆಯಿಂದ ಬಂದ ಶಬ್ದ ಉಂಟು ಅದಕ್ಕೆ ನಾವೇನು ಕರಿತೇವೆ, ಅನ್ಯದೇಶ್ಯ ಪದ ಅಂಥೇಳಿ ಕರಿತೇವೆ. ಸಂಸ್ಕೃತವನ್ನು ಹೊರತುಪಡಿಸಿ ಆ ಸಂಸ್ಕೃತವನ್ನು ಏನು ಕರೀತಾರೆ ನೋಡುವ, ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ತದ್ಭವ ಎಂತಲೂ ಕರೀತಾರೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ತದ್ಭವ ಅಂಥೇಳಿ. ತತ್ ಅಂದರೆ ಅದರಿಂದ ಉದ್ಭವವಾದಂಥದ್ದು, ಅಂದರೆ ಸಂಸ್ಕೃತದಿಂದ ಉದ್ಭವವಾದಂತಹ ಬಂದಂತಹ ಶಬ್ದಗಳನ್ನು ನಾವು ಏನು ಕರಿತೇವೆ, ತದ್ಭವ ಅಂಥೇಳಿ ಕರಿತೇವೆ. ಅವುಗಳ ಬಗ್ಗೆ ತಿಳಿಯೋಣ. ದೇಶ್ಯ ಪದಗಳು ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದ ಮೂಲ ಪದಗಳು ಇರುತ್ತವೆ ಎಂಬುದನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಆ ಪದಗಳೇ ದೇಶ್ಯ ಪದಗಳು ಎಂದು ಕರೆಯಲ್ಪಡುತ್ತವೆ. ಸಾಮಾನ್ಯವಾಗಿ ಪ್ರತಿ ಭಾಷೆಯಲ್ಲೂ ದೇಹದ ಅಂಗಾಂಗಗಳಿಗೆ, ಈಗ ಯಾವುದೆಲ್ಲ ದೇಶ ಮೂಲ ಕನ್ನಡದ ಮೂಲ ಶಬ್ದಗಳು ಅಥವಾ ಪದಗಳು ಯಾವುದ್ಯಾವುದು ಅಂಥೇಳಿ ನೋಡುವ. ದೇಹದ ಅಂಗಾಂಗಗಳಿಗೆ, ದೇಹದ ಅಂಗಾಂಗಗಳು ಇರ್ತದಲ್ಲ, ಆ ದೇಹದ ಅಂಗಾಂಗಗಳು ಮೂಲ ಶಬ್ದಗಳಾಗಿರ್ತದೆ. ಕನ್ನಡದ ಮೂಲ ಶಬ್ದಗಳು ದೇಹದ ಅಂಗಾಂಗಗಳು. ಯಾವುದೀಗ ಕೈ, ಕಾಲು, ಕಣ್ಣು ಈ ರೀತಿಯಾಗಿ ದೇಹದ ಅಂಗಾಂಗ, ಅದು ಕನ್ನಡದ ಮೂಲ ಶಬ್ದವೇ, ದೇಶ್ಯ ಪದವೇ ಆಗಿರ್ತದೆ. ನೆಕ್ಸ್ಟ್ ಸಂಬಂಧವಾಚಕ. ಸಂಬಂಧವಾಚಕ ಅಪ್ಪ ಅಮ್ಮ, ಸಂಬಂಧವನ್ನು ಹೇಳುವಂಥದ್ದು. ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಅಣ್ಣ ಅಕ್ಕ, ಇದೆಲ್ಲವೂ ಸಹ ಏನು ಸಂಬಂಧ ವಾಚಕಗಳು, ಎಲ್ಲವೂ ಸಹ ಕನ್ನಡದ ಮೂಲ ಶಬ್ದಗಳೇ. ಪ್ರಾಣಿಗಳ ಹೆಸರು, ಹಾಗೆ ಪದಾರ್ಥಗಳಿಗೆ, ಸರ್ವನಾಮಗಳಿಗೆ, ಸರ್ವನಾಮ ನಾನು ನೀನು ಅವನು, ಅದು ಸರ್ವನಾಮಗಳಿಗೆ. ಸಂಖ್ಯಾವಾಚಕ 1ರಿಂದ 999 ಅಲ್ಲಿವರೆಗಿನ ಏನು ಸಂಖ್ಯೆಗಳುಂಟು, ಎಲ್ಲವೂ ಸಹ ಏನಾಗಿರ್ತದೆ, ಸಂಖ್ಯಾವಾಚಕಗಳು. ಸಂಖ್ಯೆಯನ್ನು ತಿಳಿಸುವಂತಹ ಶಬ್ದಗಳು ಎಲ್ಲವೂ ಸಹ, ಯಾವುದೆಲ್ಲ ಇದೆ ಅದೆಲ್ಲವೂ ಸಹ. ಹಾಗೆ ಧಾತುಗಳಿಗೆ ಆಯಾಯ ಭಾಷೆಯ ಸ್ವಂತ ಪದಗಳು ಇರುತ್ತವೆ. ಇವುಗಳೆಲ್ಲ ಧಾತುಗಳು, ಅಂದರೆ ಏನು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು ಎಲ್ಲವೂ ಸಹ ಏನಾಗಿರ್ತದೆ, ಅದು ಎಲ್ಲವೂ ಸಹ ಕನ್ನಡದ ಮೂಲ ಶಬ್ದಗಳೇ, ದೇಶೀಯ ಪದಗಳು ಅಂಥೇಳಿ ಕರಿತೇವೆ. ಈಗ ಕೆಲವು ನೋಡುವ, ಕನ್ನಡದ ದೇಶೀಯ ಪದಗಳು ಯಾವುದು, ದೇಶೀಯ ಪದಗಳು ಯಾವುದು ಅಂತ ಹೇಳಿ ನೋಡಿ. ಅಂಗಾಂಗಗಳು ಕೊಟ್ಟಿದ್ದಾರೆ, ಯಾವುದೆಲ್ಲ, ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು ಇತ್ಯಾದಿ. ಇದೆಲ್ಲವೂ ಸಹ ಅಂಗಾಂಗಗಳು, ದೇಹದ ಅಂಗಾಂಗಗಳು. ಅದೆಲ್ಲವೂ ಸಹ ದೇಶೀಯ ಪದಗಳಾಗಿರ್ತದೆ. ಅಂದರೆ ಕನ್ನಡದ ಮೂಲ, ಬೇರೆ ಭಾಷೆಯಿಂದ ಬಂದ ಶಬ್ದ ಅಲ್ಲ ಅದು, ಅದು ಕನ್ನಡದ ಮೂಲ ಶಬ್ದಗಳೇ ಆಗಿದೆ, ಅಂಗಾಂಗಗಳು. ಹಾಗೆ ಸಂಬಂಧವಾಚಕಗಳು, ಇದು ಸಹ ಹಾಗೆ. ಯಾವುದು ಸಂಬಂಧ, ನಮ್ಮ ಸಂಬಂಧಿಕರು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಚಿಕ್ಕಪ್ಪ ಮಾವ ಬಾವ, ಅಣ್ಣ ತಂಗಿ ತಮ್ಮ ಇತ್ಯಾದಿ. ಪ್ರಾಣಿಗಳು ನೋಡಿ, ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ ಇತ್ಯಾದಿ. ಇದೆಲ್ಲವೂ ಸಹ ಕನ್ನಡದ ಮೂಲ ಶಬ್ದಗಳು. ಪದಾರ್ಥಗಳು, ಬಾಗಿಲು, ಉಪ್ಪು, ಹಾಲು, ಚಿಲಕ ಇತ್ಯಾದಿ. ಬೇರೆ ಬೇರೆ ಮನೆಯಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳು ಏನಿದೆ ಅದೆಲ್ಲವೂ ಸಹ ಏನಾಗಿರ್ತದೆ, ದೇಶೀಯ ಪದಗಳಾಗಿವೆ. ಸರ್ವನಾಮಗಳು, ನಾನು, ಅವನು, ನೀನು, ಅವಳು, ಅದು, ಅವು, ಅವರು ಇತ್ಯಾದಿ. ಇದೆಲ್ಲ ಇದು ದೇಶೀಯ ಪದಗಳು. ಸಂಖ್ಯಾವಾಚಕಗಳು, 1ರಿಂದ 999ರವರೆಗಿನ ಸಂಖ್ಯೆಗಳು. ನೆಕ್ಸ್ಟ್ ಧಾತುಗಳು, ಧಾತು ಅಂದರೆ ಕ್ರಿಯೆ, ತಿನ್ನುವುದು, ಹೋಗುವುದು, ಕೇಳುವುದು, ಆಮೇಲೆ ಬಿಡುವುದು ಇತ್ಯಾದಿ. ಎಲ್ಲವೂ ಸಹ ಯಾವುದು, ಧಾತು. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳಿ ಕರಿತೇವೆ. ಅದೆಲ್ಲವೂ ಸಹ ಏನು, ಕನ್ನಡದ ಮೂಲ ಶಬ್ದಗಳೇ ಆಗಿವೆ. ನೆಕ್ಸ್ಟ್ ನೋಡುವ, ಅನ್ಯ ದೇಶೀಯ ಪದವನ್ನು ಕೊಟ್ಟಿದ್ದಾರೆ. ಅಂದ್ರೇನು, ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡುವ.
ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯದೇಶೀಯ ಪದಗಳು ಎಂದು ಕರೆಯಲಾಗಿದೆ. ಸಂಸ್ಕೃತವನ್ನು ಹೊರತುಪಡಿಸಿ, ಸಂಸ್ಕೃತದಿಂದ ಬಂದ ಶಬ್ದಕ್ಕೆ ನಾವು ಏನು ಕರಿತೇವೆ, ತದ್ಭವ ಅಂತ ಹೇಳಿ ಕರಿತೇವೆ, ಅದನ್ನು ಅನ್ಯದೇಶೀಯ ಅಂತ ಹೇಳಿ ಕರೆಯುವುದಿಲ್ಲ. ಆದ್ದರಿಂದಾಗಿ ಸಂಸ್ಕೃತವನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಅನ್ಯದೇಶೀಯ ಪದಗಳು ಎಂದು ಕರೆಯಲಾಗಿದೆ. ವಿವಿಧ ಭಾಷೆಗಳಿಂದ ಬಂದಿರುವ ಅನ್ಯದೇಶೀಯ ಪದಗಳ ಬಗ್ಗೆ ತಿಳಿಯೋಣ. ವಿವಿಧ ಭಾಷೆಯಿಂದ ಬಂದಿರುವಂತಹ ಅನ್ಯದೇಶೀಯ ಶಬ್ದಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಬಂದಿರುವ ಶಬ್ದಗಳು ಯಾವುದಿಲ್ಲ, ಇದೆಲ್ಲ ನೀವು ಕಲಿಬೇಕಾದ್ದು ಇಂಪಾರ್ಟೆಂಟ್. ಇದು ಮಲ್ಟಿಪಲ್ ಚಾಯ್ಸಿಗೆಲ್ಲ ಕೊಡ್ತಾರೆ, ಆದ್ದರಿಂದಾಗಿ ಬಾಯ್ ಹಟ್ ಕಲಿಯುವ ಹಾಗೆ ಇದನ್ನು ಕಲಿಬೇಕಾಗ್ತದೆ. ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಬಂದಿರುವ ಶಬ್ದಗಳು ನೋಡಿ ಯಾವುದಿಲ್ಲ ಅಂಥೇಳಿ. ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಬಂದಿರುವ ಶಬ್ದಗಳು, ಇದು ಸುಲಭ ಇದೆ, ನೆನ್ಪಿಟ್ಕೊಳ್ಳಿಗೆ ನೋಡಿ. ದಮ್ಮಡಿ, ದಮಡಿ, ದಮ್ಮಡಿ, ದಮ್ಮಡಿ, ದಮಡಿ, ದಮ್ಮು ಎಲ್ಲ ದ ಭಾಷೆಯಿಂದ, ದ ಅಕ್ಷರದಿಂದ ಶುರುವಾಗಿದೆ. ಗ್ರೀಕ್ ಮತ್ತು ರೋಮನ್. ದಮ್ಮಡಿ, ದಮಡಿ, ದಮ್ಮು, ದಮ್ಮು. ನೆಕ್ಸ್ಟ್ ದೀನಾರ, ದೀನಾರ. ಇನ್ನೊಂದು ಗದ್ಯಾಣ ಅಂಥೇಳಿ, ಗದ್ಯಾಣ. ಫಾರ್ಸಿ ಭಾಷೆಯಿಂದ ಬಂದಿರುವ ಶಬ್ದಗಳು ನೋಡಿ. ಫಾರ್ಸಿ, ಫಾರ್ಸಿಯಿಂದ ಬಂದ ಅಬಕಾರಿ, ರಸ್ತೆ, ದವಾಖಾನೆ. ಅಬಕಾರಿ, ರಸ್ತೆ, ರಸ್ತೆ. ದವಾಖಾನೆ ಅಂದ್ರೇನು, ದವಾಖಾನೆ. ಚೌಕಾಶಿ, ಚೌಕಾಶಿ ಮಾಡೋದು, ಚೌಕಾಶಿ. ದವಾಖಾನೆ ಅಂದರೆ ಆಸ್ಪತ್ರೆ. ಜಮೀನು, ಜಮೀನು ಅಂದರೆ ಆಸ್ತಿ, ಭೂಮಿ. ನೆಕ್ಸ್ಟ್ ಅಜಮಾಯಿಸಿ, ಅಜಮಾಯಿಸಿ. ನೆಕ್ಸ್ಟ್ ಆಮದು, ದಲ್ಲಾಳಿ. ಇದೆಲ್ಲವೂ ಸಹ ಯಾವ ಭಾಷೆಯಿಂದ ಬಂದಂತಹ ಶಬ್ದ, ಫಾರ್ಸಿಯಿಂದ ಬಂದಂತಹ ಶಬ್ದಗಳಾಗಿವೆ. ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಶಿ, ಜಮೀನು, ಅಜಮಾಯಿಸಿ, ಆಮದು, ದಲ್ಲಾಳಿ. ಇದೆಲ್ಲವೂ ಸಹ ಫಾರ್ಸಿಯಿಂದ ಬಂದ ಶಬ್ದಗಳಾಗಿವೆ. ನೆಕ್ಸ್ಟ್ ಅರಬ್ಬಿಯಿಂದ ಬಂದ ಶಬ್ದಗಳು ನೋಡಿ. ಅರಬ್ಬಿಯಿಂದ, ಅರಬ್ಬಿ ಭಾಷೆಯಿಂದ ಬಂದ ಶಬ್ದಗಳು. ಅಮಾನತು, ಅಮಾನತು. ನೆಕ್ಸ್ಟ್ ಅಸಲು, ಅಸಲು ನಕಲಿ ಹೇಳ್ತೇವಲ್ಲ ಅದೇ. ಅಸಲು, ಇನಾಮು, ಇನಾಮು. ಕಾಯ್ದೆ, ಕಾಯ್ದೆ. ನೆಕ್ಸ್ಟ್ ಗಲೀಜು, ಗಲೀಜು. ನೆಕ್ಸ್ಟ್ ತಕರಾರು, ತಕರಾರು. ತರಬೇತು, ತರಬೇತು. ನಕಲಿ. ಇದೆಲ್ಲವೂ ಸಹ ಯಾವ ಭಾಷೆಯಿಂದ, ಅರಬ್ಬಿ ಭಾಷೆಯಿಂದ ಬಂದಿರುವ ಶಬ್ದಗಳಾಗಿವೆ. ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ. ಇದೆಲ್ಲವೂ ಸಹ ಅರಬ್ಬಿ ಭಾಷೆಯಿಂದ ಬಂದಿರುವ ಶಬ್ದಗಳಾಗಿವೆ.
ಈಗ ನೋಡಿ ಉರ್ದು ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದ ನೋಡುವ. ಪೋರ್ಚುಗೀಸ್, ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವ ಶಬ್ದಗಳು ನೋಡಿ. ಮೇಜು, ಮೇಜು. ತಂಬಾಕು, ತಂಬಾಕು. ಅನನಾಸು, ಅನಾನಸು. ಅನಾನಸು. ಸಾಬೂನು, ಸಾಬೂನು. ಆಸ್ಪತ್ರೆ, ಆಸ್ಪತ್ರೆ, ಆಸ್ಪತ್ರೆ. ಚೊಂಬು, ಚೊಂಬು. ಚಾ, ಇಸ್ತ್ರಿ. ರಸೀದಿ, ಚೊಂಬು, ಚಾ, ಇಸ್ತ್ರಿ, ರಸೀದಿ. ಇದೆಲ್ಲ ಪೋರ್ಚುಗೀಸ್. ಮೇಜು, ತಂಬಾಕು, ಅನನಾಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಾ, ಇಸ್ತ್ರಿ, ರಸೀದಿ. ಇದೆಲ್ಲವೂ ಸಹ ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವ ಶಬ್ದಗಳಾಗಿವೆ. ನೆಕ್ಸ್ಟ್ ಉರ್ದುವಿನಿಂದ ಬಂದ ಶಬ್ದಗಳು ನೋಡುವ. ಉರ್ದು ಭಾಷೆಯಿಂದ ಬಂದ ಶಬ್ದಗಳು. ಉರ್ದು ಭಾಷೆಯಿಂದ ಬಂದ ಶಬ್ದಗಳು. ಕಿಮ್ಮತ್ತು, ಕಿಮ್ಮತ್ತು. ತಾರೀಕು, ತಾರೀಕು. ನೆಕ್ಸ್ಟ್ ತಾಲೂಕು, ತಾಲೂಕು. ಅಹವಾಲು, ನೆಕ್ಸ್ಟ್ ಇಲಾಖೆ, ಅಹವಾಲು, ಇಲಾಖೆ. ದರ್ಜೆ, ಬಂದೂಕು, ಬಂದೂಕು. ನೆಕ್ಸ್ಟ್ ರುಜು, ರುಜು. ಶುರು, ಶಾಮೀಲು, ಶಾಮೀಲು. ಇದೆಲ್ಲವೂ ಸಹ ಉರ್ದುವಿನಿಂದ ಬಂದಂತಹ ಶಬ್ದಗಳು. ನೆಕ್ಸ್ಟ್ ಹಿಂದೂಸ್ತಾನಿಯಿಂದ ಬಂದಿರುವ ಶಬ್ದಗಳನ್ನು ಗಮನಿಸುವ. ಹಿಂದೂಸ್ತಾನಿ, ಅರ್ಜಿ, ಅರ್ಜಿ. ಕಚೇರಿ, ಕಚೇರಿ. ಕಾರ್ಖಾನೆ, ಕಾರ್ಖಾನೆ. ಸಲಾಮು, ಸಲಾಮು. ದರ್ಬಾರು, ದರ್ಬಾರು. ದರ್ಬಾರು. ಕುರ್ಚಿ, ದರ್ಬಾರು, ಕುರ್ಚಿ. ಕಾಗದ, ಕಾಗದ. ಹುಕುಂ, ಹುಕುಂ, ಆಜ್ಞೆ ಮಾಡುವಂಥದ್ದು, ಇತ್ಯಾದಿ. ಇದೆಲ್ಲವೂ ಸಹ ಯಾವುದರಿಂದ? ಹಿಂದೂಸ್ತಾನಿ ಭಾಷೆಯಿಂದ
ಬಂದಿರುವ ಶಬ್ದಗಳು ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ ಇದೆಲ್ಲವೂ ಸಹ ಕಚೇರಿಗೆ ಸಂಬಂಧಪಟ್ಟಂತಹ. ಹಾಗೆ ಕಾರ್ಖಾನೆ ಇದೆಲ್ಲ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ. ಕಚೇರಿಗೆ ಅರ್ಜಿ, ಆಮೇಲೆ ಕಾಗದ, ಕುರ್ಚಿ ಏನೆಲ್ಲ ಬೇಕು ಅದನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಯಾವುದು ಕಚೇರಿಗೆ ಅರ್ಜಿ ಬೇಕು, ಅರ್ಜಿ ಬರೀಲಿಕ್ಕೆ ಕಾಗದ ಬೇಕು. ಅದೇ ರೀತಿ ಕುರ್ಚಿ ಕೂತ್ಕೊಳ್ಳಿಕ್ಕೆ ಆ ರೀತಿಯಾಗಿ ನೆನ್ಪಿಟ್ಕೊಂಡ್ರೆ ಆಯಿತು. ಇದೆಲ್ಲ ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವಂತಹ ಶಬ್ದಗಳು. ನೆಕ್ಸ್ಟ್ ಇಂಗ್ಲೀಷ್ನಿಂದ ಬಂದಿರುವಂತಹ ಶಬ್ದಗಳು ನೋಡಿ. ಇಂಗ್ಲಿಷ್ ಭಾಷೆಯಿಂದ ಬಂದಿರುವ ಶಬ್ದಗಳು ಅನೇಕ ಇವೆ, ಆದರೆ ಕೆಲವನ್ನು ಮಾತ್ರ ಕೊಟ್ಟಿದ್ದಾರೆ. ಇಂಗ್ಲಿಷ್ ಭಾಷೆಯಿಂದ ಬಂದಿರುವ ಶಬ್ದಗಳು ಬಸ್ಸು, ಕಾರು, ನೆಕ್ಸ್ಟ್ ಕಾಲೇಜು, ನೆಕ್ಸ್ಟ್ ಲೈಟು, ನೆಕ್ಸ್ಟ್ ಪೆನ್ನು ಇತ್ಯಾದಿ. ಇದೆಲ್ಲವೂ ಸಹ ಇಂಗ್ಲೀಷಿನಿಂದ ಬಂದಿರುವ ಶಬ್ದಗಳು. ಇದನ್ನು ಸ್ವಲ್ಪ ಗಮನ ಹರಿಸಿದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಅಂದರೆ ಇದು ಮಲ್ಟಿಪಲ್ ಚಾಯ್ಸಿಗೆಲ್ಲ ಕೊಡ್ತಾರೆ, 1 ಮಾರ್ಕಿಗೆ ಕೊಡ್ತಾರೆ. ಕಚೇರಿ ಇದು ಡ್ಯಾಶ್ ಭಾಷೆಯಿಂದ ಬಂದಿರುವ ಶಬ್ದ, ಆ ರೀತಿಯಾಗಿ ಕೊಡ್ತಾರೆ. ಅಥವಾ ಬಂದೂಕು ಇದು ಡ್ಯಾಶ್ ಭಾಷೆಯಿಂದ ಬಂದಿರುವ ಶಬ್ದ. ತಾರೀಕು ಇದು ಡ್ಯಾಶ್ ಭಾಷೆಯಿಂದ ಬಂದಿರುವಂತಹ ಶಬ್ದ. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸಿಗೆಲ್ಲ ಬರ್ತದೆ. ನೆಕ್ಸ್ಟ್ ತತ್ಸಮ, ತದ್ಭವ. ಸಂಸ್ಕೃತದಿಂದ ಕನ್ನಡಕ್ಕೆ ಸಾಕಷ್ಟು ಪದಗಳು ಬಂದಿವೆ. ಹೀಗೆ ಸಂಸ್ಕೃತದಿಂದ ಬಂದ ಪದಗಳಲ್ಲಿ ಕೆಲವು ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಂದರೆ ಇನ್ನು ಕೆಲವು ಪೂರ್ತಿ ಬದಲಾವಣೆಗೊಂಡು ಬಂದಿವೆ. ಹೀಗೆ ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ತತ್ಸಮ ತದ್ಭವಗಳೆಂದು ಕರೆಯುವ ರೂಢಿ ಇದೆ. ತತ್ಸಮ ತದ್ಭವ, ತತ್ಸಮ ತದ್ಭವ. ಸಂಸ್ಕೃತದಿಂದ ಕನ್ನಡಕ್ಕೆ ಸಾಕಷ್ಟು ಪದಗಳು, ಬೇರೆ ಬೇರೆ ಪದಗಳು ಬಂದಿವೆ. ಹೀಗೆ ಸಂಸ್ಕೃತದಿಂದ ಬಂದ ಪದಗಳಲ್ಲಿ ಕೆಲವು ಏನಾಗ್ತದೆ, ಅಲ್ಪ ಸ್ವಲ್ಪ ಬದಲಾವಣೆ ಹೊಂದುತ್ತದೆ. ಕೆಲವೇನಾಗ್ತದೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅದು ವ್ಯತ್ಯಾಸವನ್ನು ಹೊಂದುವುದಿಲ್ಲ, ಹಾಗೇ ಇರ್ತದೆ. ಕೆಲವು ಪೂರ್ತಿ ಬದಲಾವಣೆಗೊಂಡು ಬರ್ತವೆ. ಹೀಗೆ ಸಂಸ್ಕೃತದಿಂದ ಬಂದಿರುವ ಪದಗಳನ್ನು ತತ್ಸಮ ತದ್ಭವಗಳೆಂದು ಕರೆಯುವ ರೂಢಿ ಇದೆ. ತತ್ಸಮಗಳು ನೋಡಿ, ಸಂಸ್ಕೃತದಿಂದ ಬರುವಾಗ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಪದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ. ಏನಾಗ್ತದೆ, ಸಂಸ್ಕೃತದಿಂದ ಬರುವಾಗ ವಿಕಾರ ಹೊಂದದೆ ಅಂದರೆ ಅಲ್ಲಿ ಯಾವುದೇ ವ್ಯತ್ಯಾಸವನ್ನು ಹೊಂದದೆ ಅದು ಹಾಗೇ ಇರ್ತದೆ. ಅದಕ್ಕೆ ನಾವೇನು ಕರಿತೇವೆ, ತತ್ಸಮ ಅಂತ ಹೇಳಿ ಕರಿತೇವೆ. ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ. ತತ್ ಅಂದರೆ ಸಂಸ್ಕೃತ ಶಬ್ದಕ್ಕೆ, ಸಂಸ್ಕೃತ ಭಾಷೆಗೆ ಸಮಾನವಾದ ಶಬ್ದಗಳು ಅಂತ ಹೇಳಿ ಕರಿತೇವೆ. ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ತದ್ಭವಗಳ ಸಂಸ್ಕೃತ ರೂಪವನ್ನು ತತ್ಸಮ ಎಂದು ಕರೀತಾರೆ. ಅದೇ ರೀತಿ ಸಂಸ್ಕೃತ ರೂಪವನ್ನೇ ನಾವೇನು ಕರಿತೇವೆ, ತತ್ಸಮ ಅಂತ ಹೇಳಿ ಕರಿತೇವೆ. ಅದೇ ರೀತಿ ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಬರುವಾಗ ಏನಾಗ್ತದೆ, ಸ್ವಲ್ಪ ಬದಲಾವಣೆ ಹೊಂದುತ್ತದೆ, ಕೆಲವು ಸಲ ಪೂರ್ಣ ಬದಲಾವಣೆ ಹೊಂದುತ್ತದೆ. ತತ್ ಅಂದರೆ ಅದಕ್ಕೆ ಉದ್ಭವ ಅಂದರೆ ಅದರಿಂದ ಉದ್ಭವವಾಗುವಂಥದ್ದು ಅಂಥೇಳಿ ಅರ್ಥ. ಈಗ ಏನಾಗಿದೆ, ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ವ್ಯತ್ಯಾಸವನ್ನು ಹೊಂದದೆ ಅದೇ ರೀತಿ ಇದ್ದಂತಹ ಶಬ್ದಗಳು ನೋಡಿ. ರಾಮ, ವಸಂತ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಶ್ರೀ, ಭುವನ, ಶ್ರುತಿ, ಕಾವ್ಯ, ಪಶು ಇತ್ಯಾದಿ. ತದ್ಭವಗಳು ನೋಡಿ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬಂದಿರುವ ಪದಗಳನ್ನು ತದ್ಭವ ಎಂದು ಕರೆಯುತ್ತಾರೆ. ತತ್ ಎಂದರೆ ಅದರಿಂದ ಎಂದರೆ ಸಂಸ್ಕೃತದಿಂದ, ಭವ ಅಂದರೆ ಹುಟ್ಟಿದ್ದು ಎಂದರ್ಥ. ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ.
ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವ ರೂಪಗಳು ನೋಡಿ. ಶಶಿ, ಸಸಿ, ಅಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಹೊಂದಿದಂತಹ ಶಬ್ದಗಳು ನೋಡಿ. ಶಶಿ ಅಂಥೇಳಿ ಸಂಸ್ಕೃತದಿಂದ ಬರುವಾಗ ಏನಾಗ್ತದೆ, ಅದು ತದ್ಭವ ರೂಪವಾಗಿ ಸಸಿ ಎಂಬುದಾಗಿ ಆಗ್ತದೆ. ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟ್ ಇದೆಲ್ಲ. ಶಿರ, ಸಿರ. ಕಲಶ ಇದ್ದದ್ದು ಏನಾಗ್ತದೆ, ಕಳಸ ಎಂಬುದಾಗಿ ವ್ಯತ್ಯಾಸವನ್ನು ಹೊಂದುತ್ತದೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಹೊಂದುವಂಥದ್ದು. ಅಂಕುಶ ಇದ್ದದ್ದು ಅಂಕುಶ, ಅಂಕುಶ ಎಂಬುದಾಗಿ ಆಗ್ತದೆ. ಅಂಕುಶ. ವರ್ಷ ಇದ್ದದ್ದು ವರ್ಷ, ವರುಷ. ಸ್ವಲ್ಪ ವ್ಯತ್ಯಾಸ, ಸಾ ಮಾತ್ರ ವ್ಯತ್ಯಾಸ ಹೊಂದಿದೆ. ಈಗ ನೋಡಿ, ಪೂರ್ಣ ವ್ಯತ್ಯಾಸ ಹೊಂದಿರುವ ಶಬ್ದ, ಪೂರ್ಣ ಅದರ ಶಬ್ದ ಅಂಥೇಳಿ ಗೊತ್ತೇ ಆಗುವುದಿಲ್ಲ, ಆ ರೀತಿಯಾಗಿ ಪೂರ್ಣ ವ್ಯತ್ಯಾಸವನ್ನು ಹೊಂದಿದಂತಹ ಶಬ್ದ ನೋಡಿ. ದ್ಯೂತ ಇದ್ದದ್ದು ಏನಾಗಿದೆ, ಅದು ಜೂಜು, ಜೂಜು ಆಡುವಂಥದ್ದು, ಅದಕ್ಕೆ ನಾವು ದ್ಯೂತ ಅಂಥೇಳಿ ಕರಿತೇವೆ. ಅದೇ ರೀತಿ ವಂದ್ಯ, ವಂದ್ಯ, ಬಂಜೆ. ವಿದ್ಯಾಧರ, ಅದು ಪೂರ್ತಿ ವ್ಯತ್ಯಾಸ ಹೊಂದುತ್ತದೆ ನೋಡಿ. ವಿದ್ಯಾಧರ ಅಂಥೇಳಿ ಇದ್ದದ್ದು ಏನಾಗ್ತದೆ, ಬಿಜ್ಜೋದರ ಅಂಥೇಳಿ ಆಗ್ತದೆ. ಬಿಜ್ಜೋದರ, ಬಿಜ್ಜೋದರ. ನೆಕ್ಸ್ಟ್ ವೈಶಾಖ, ವೈಶಾಖ. ಬೇಸಗೆ, ಬೇಸಗೆ. ಕುಠಾರ, ಕುಠಾರ ಇದ್ದದ್ದು ಕೊಡಲಿ. ಪಾದುಕ, ಹಾವುಗೆ. ಪಾದುಕ, ಹಾವುಗೆ, ಹಾವುಗೆ. ಅರ್ಕ ಇದ್ದದ್ದು ಎಕ್ಕ ಎಂಬುದಾಗಿ ಆಗ್ತದೆ. ಅರ್ಕ, ಎಕ್ಕ. ಈ ರೀತಿಯಾಗಿ ಪೂರ್ಣ ವ್ಯತ್ಯಾಸವನ್ನು ಹೊಂದಿದ್ದು. ದ್ಯೂತ, ಜೂಜು, ವಂದ್ಯ, ಬಂಜೆ, ವಿದ್ಯಾಧರ, ಬಿಜ್ಜೋದರ, ವೈಶಾಖ, ಬೇಸಗೆ, ಕುಠಾರ, ಕೊಡಲಿ, ಪಾದುಕ, ಹಾವುಗೆ, ಅರ್ಕ, ಎಕ್ಕ. ಈ ರೀತಿಯಾಗಿ ಅದು ಪೂರ್ಣ ವ್ಯತ್ಯಾಸವನ್ನು ಹೊಂದಿದಂತಹ ಶಬ್ದಗಳಿದು. ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದಂತಹ ಶಬ್ದಗಳು ನೋಡಿ. ಶಶಿ, ಸಸಿ, ಶಿರ, ಸಿರ, ಕಲಶ, ಕಳಸ, ಅಂಕುಶ, ಅಂಕುಶ, ವರ್ಷ, ವರುಷ. ಈ ರೀತಿಯಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದಂತಹ ತತ್ಸಮ ಹಾಗೆ ತದ್ಭವ ರೂಪಗಳು. ಈಗ ನೋಡಿ, ಭಾಷಾ ಚಟುವಟಿಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮಗೆ ಸಮಾಸದ ಬಗ್ಗೆ ಹೇಳಿದ್ದೇನೆ ಹಿಂದಿನ ತರಗತಿಯಲ್ಲಿ. ಸಮಾಸ ಯಾವುದೆಲ್ಲ ಸಮಾಸ ಇದೆ? ತತ್ಪುರುಷ ಸಮಾಸ, ತತ್ಪುರುಷ, ಅನಂತರ ಕರ್ಮಧಾರಯ, ಕರ್ಮಧಾರಯ. ನೆಕ್ಸ್ಟ್ ಅಂಶಿ, ದ್ವಂದ್ವ, ದ್ವಿಗು, ದ್ವಿಗು ಸಮಾಸ. ನೆಕ್ಸ್ಟ್ ಬಹುರ್ವಿಹಿ, ಬಹುರ್ವಿಹಿ. ಕ್ರಿಯಾ. ನೆಕ್ಸ್ಟ್ ಗಮಕ ಅಂಥೇಳಿ ಏನು ಸಮಾಸಗಳು
ಇವೆ ನಿಮಗೆ ಆಗಿದೆಲ್ಲ ಏನು ಹಿಂದಿನ ತರಗತಿಯಲ್ಲಿ ಹೇಳಿದೆ ನಾನು. ತತ್ಪುರುಷ ಕರ್ಮಧಾರೆಯ, ಹಾಗೆ ಅಂಶಿ, ದ್ವಂದ್ವ ಸಮಾಸ, ಹಾಗೆ ದ್ವಿಗು, ಬಹುರ್ವಿಹಿ, ಕ್ರಿಯಾ ಸಮಾಸ, ಹಾಗೆ ಗಮಕ ಸಮಾಸ. ಈ ಸಮಾಸಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. ವಂದನೆಗಳು.